ಪಿತ್ತಕೋಶದಲ್ಲಿ ಹರಳು, ಕಿಡ್ನಿಲಿ ತೊಂದರೆ ಇದೆ, ಪ್ಯಾಂಕ್ರಿಯಸ್ ಸಮಸ್ಯೆ ಇದೆ, ಹರ್ನಿಯ ಅಲ್ಸರ್ ಇದೆ ಅನ್ನುವಂಥವ್ರು ಅವರು ಕೂಡ ತಂಗಳ ಆಹಾರ ತಿನ್ನೋದು, ಫ್ರಿಜ್ನಲ್ಲಿ ತಿನ್ನೋದು, ಎಲ್ಲಿ ಬೇಕಾದಲ್ಲಿ ಬೀದಿ ಮೇಲೆ ತಿನ್ನೋದು, ಆಮೇಲೆ ಸಮಯ ತಪ್ಪಿಸಿ ಊಟ ಮಾಡೋದು, ತಡರಾತ್ರಿ ಮಲಗೋದು, ಬೆಳಿಗ್ಗೆ ತಡವಾಗಿ ಹೇಳೋದು ಮಾಡಬಾರ್ದು. ಬ್ರೆಡ್, ಬಿಸ್ಕಿಟ್, ಐಸ್ ಕ್ರೀಮ್, ಚಾಕ್ಲೇಟ್, ಕೇಕ್, ಕುರ್ಕುರೆ ಇಂಥದ್ದೆಲ್ಲ ತಿನ್ನಬಾರ್ದು. ಸಕ್ಕರೆ, ಮೈದಾ ಹಿಟ್ಟು, ಡಾಲ್ಡಾ ತುಪ್ಪ, ಕರಿದ ಪದಾರ್ಥ ಇಂಥದ್ದೆಲ್ಲ ತಿನ್ನಬಾರ್ದು. ತಿನ್ನಬೇಕಾಗಿರೋದು ಅಡುಗೆ ಉಪ್ಪು, ಸೈಂಧವ ಲವಣ ತಿನ್ನಬೇಕು, ಕಾಳು ಮೆಣಸು ಹಾಕಿ ಅಡುಗೆ ಮಾಡಿಸ್ಕೋಬೇಕು, ಇಲ್ಲ ಒಣಮೆಣಸಿನ್ಕಾಯಿ ಹಾಕಬೇಕು, ಹುಳಿ ನಿಂಬೆಹಣ್ಣಿಂದ ಹಾಕಬೇಕು, ಸಿಹಿ ಆರ್ಗ್ಯಾನಿಕ್ ಬೆಲ್ಲ ಬಳಸಬೇಕು. ಹಾಲು, ಮೊಸರು, ಮಜ್ಜಿಗೆ ತಿನ್ನೋದಾದರೆ ದೇಸಿ ಹಸುವಿನ ತಿನ್ನಬೇಕು. ಅಡುಗೆ ಎಣ್ಣೆ, ಗಾಣದ ಎಣ್ಣೆ ಉಪಯೋಗಿಸಬೇಕು. ನೀರು ಕಾಯಿ ಸಾರಿದ್ದು ತಾಮ್ರ ಪಾತ್ರೆಯಲ್ಲಿ ಕುಡಿಬೇಕು. ಬೆಳಿಗ್ಗೆ ಎದ್ದ ಮೇಲೆ ಬಾಯಿ ತೊಳೆದು 1 ಲೋಟ ಉಗುರು ಬೆಚ್ಚಗೆ ನೀರಲ್ಲಿ 3 ಚಮಚ ಗೋಮೂತ್ರ ಹಾಕಿ ಕುಡಿಬೇಕು, ಅಥವಾ ಗೋಮೂತ್ರದ ಅರ್ಕನ್ನು ಹಾಕಿ ಕುಡಿಬೇಕು. ಮಾರುಕಟ್ಟೆಯಲ್ಲಿ ಸಿಕ್ಕತ್ತೆ. ರಾತ್ರಿ ಏನು ಮಾಡಬೇಕಂದ್ರೆ 1 ಲೋಟ ಬಿಸಿನೀರಿಗೆ ಊಟ ಆಗಿ ಮಲಗುವ ಸಮಯದಲ್ಲಿ 1 ಲೋಟ ಬಿಸಿನೀರಿಗೆ 1 ಚಮಚ ತ್ರಿಫಲಾ ಚೂರ್ಣ ಹಾಕಿ ಕುಡಿಬೇಕು. ತ್ರಿಫಲಾ ಚೂರ್ಣ ಎಲ್ಲ ಆಯುರ್ವೇದ ಅಂಗಡಿನಲ್ಲಿ ಸಿಗುತ್ತೆ. ಹಿಂಗೆ ಸಾಫ್ ಮಾಡಿ ಹಾಕಬೇಕು, ಬಿಸಿನೀರಿಗೆ ಹಾಕಿ ಕುಡಿಬೇಕು. ಊಟ ಮಾಡಿ ಕುಡಿಬೋದು, ಊಟಕ್ಕಿಂತ ಮೊದಲು ಕುಡಿಬೋದು, ಬರೀ ಉಪವಾಸ ಮಾಡಿಯೂ ಕುಡಿಬೋದು. ಈ ಥರ ತೊಂದರೆ ಇರೋರು ಈ ಮುದ್ರೆನ ದಿನಕ್ಕೆ 2 ಸಾರಿ ಮಾಡಬೇಕು. ಈ ಮುದ್ರೆನ 1 ಸಾರಿ ಮಾಡಬೇಕು. ಇದು ಅಪಾನ ಮುದ್ರ 20 ನಿಮಿಷ ಮಾಡಬೇಕು. ಇದನ್ನು 20 ನಿಮಿಷ 2 ಸಾರಿ ಮಾಡಬೇಕು. ಇಷ್ಟು ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸುಧಾರಣೆ ಆಗುತ್ತೆ. ನೀವು ಇಂಜೆಕ್ಷನ್ನು, ಮಾತ್ರೆ ಅವೇನಾದ್ರು ಇದ್ದರೆ ಈ ಔಷಧಿ ಜೊತೆಗೆ ಸೇವನೆ ಮಾಡ್ಬೋದು. ಗುಣ ಆದಂತೆ ಬಿಡ್ಬೋದು. ವಾರದಲ್ಲಿ 1-2 ಸಾರಿ ಬಾಡಿ ಮಸಾಜ್ ಮಾಡಿಕೊಂಡು ಸ್ನಾನ ಮಾಡೋದು ತುಂಬ ಒಳ್ಳೆಯದು. ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ, ಬಾದಾಮಿ ಎಣ್ಣೆ ಯಾವುದರಲ್ಲಾದರೂ ಎಣ್ಣೆ ಬಿಸಿ ಮಾಡಿಕೊಂಡು ಪಕ್ಕಾ ಮಸಾಜ್ ಮಾಡ್ಕೊಂಡು ಸ್ನಾನ ಮಾಡ್ಬೋದು. ಅಭ್ಯಂಗ ಸ್ನಾನಂ ಪರಮೌಷಧಂ ಮಾಡಿಕೊಂಡ್ರೆ ಚೆನ್ನಾಗಿ ಮಾಡಿ ನಿಮಗೆ ಗುಣ ಆಗುತ್ತೆ. ಸ್ವಲ್ಪ ಗುಣ ಆದರೆ ಇನ್ನೊಂದು ಸ್ವಲ್ಪ ದಿವಸ ಮಾಡಬೇಕು. ಮುದ್ರೆನೂ ಚೆನ್ನಾಗಿ ಮಾಡಬೇಕು, ಪಥ್ಯನೂ ಚೆನ್ನಾಗಿ ಮಾಡಬೇಕು.